ಇಲ್ಲಿ ಶೆಡ್ ಒಳಗಿನ ಫೋಟೋಗಳಿದೆಯಲ್ಲ, ಹಲ್ಲೆ ಮಾಡೋದು, ಆತನನ್ನ ಸಾಯಿಸೋದು, ಶವ ಸಾಗಿಸೋದು, ಈ ಫೋಟೋಗಳು ಪೊಲೀಸರ ಕೈಗೆ ಸಿಕ್ಕಿದ್ ಹೇಗೆ? ರೇಣುಕಾಸ್ವಾಮಿ ಫೋಟೋವನ್ನ ಅಲ್ಲಿ ಕ್ಲಿಕ್ಕಿಸಿದ್ದು ಯಾರು ಅವತ್ತು? ಈ ಬಗ್ಗೆ ನ್ಯೂಸ್ 18ಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಸಿಕ್ಕಿದೆ. ಪೊಲೀಸ್ ತನಿಖೆ ಸಂದರ್ಭದಲ್ಲಿ 2 ಫೋಟೋಗಳು ಪತ್ತೆಯಾಗಿದೆ. ಒಂದು ಫೋಟೋ A3 ಈ ಪ್ರಕರಣದಲ್ಲಿ ಪವನ್, ಈತ ದರ್ಶನ್ ಮನೆಯ ಕೆಲಸಗಾರ, ಜೊತೆಗೆ ಪವಿತ್ರಾಗೂ ಕೂಡ ಒಂದರ ಆಪ್ತ ಸಹಾಯಕನ ರೀತಿಯಲ್ಲಿ ಇದ್ದ. ಈತನ ಮೊಬೈಲ್ ಅಲ್ಲಿ ಪತ್ತೆಯಾಗಿದೆ. ಇನ್ನೊಂದು ಫೋಟೋ ಪ್ರತ್ಯಕ್ಷದರ್ಶಿ ಬಳಿಯಲ್ಲಿ ಪತ್ತೆಯಾಗಿರೋದು. ವಿನಯ್ಗೆ ಪ್ರತ್ಯಕ್ಷದರ್ಶಿ ಆ ಫೋಟೋವನ್ನ ಕಳಿಸಿದ್ದಂತೆ. ಮೊಬೈಲ್ ರಿಟ್ರೀವ್ ಮಾಡಿದಾಗ ಸತ್ಯ ಕೂಡ ರಿವೀಲ್ ಆಗಿದೆ. ದರ್ಶನ್ ಬರೋಕ್ಕೂ ಮುಂಚೆ ಈ ಗ್ಯಾಂಗ್ ಎಲ್ಲ ಸೇರ್ಕೊಂಡು ಒಂದ್ ರೌಂಡ್ ಹಲ್ಲೆ ಮಾಡಿಬಿಟ್ಟಿದ್ರು. ಹಲ್ಲೆ ಮಾಡಿ ಫೋಟೋವನ್ನ ತೆಗೆದಿದ್ದು ಇದೇ ಪವನ್. ಬಳಿಕ ಸ್ಟೋನಿ ಬ್ರೂಕ್ನಲ್ಲಿದ್ದ ದಾಸನಿಗೆ ಈ ಫೋಟೋವನ್ನ ತೋರಿಸಿ, ನೋಡಿ ಈ ಫೋಟೋ, ಆತನನ್ನ ನಾವು ಕರ್ಕೊಂಡ್ ಬಂದಿದ್ದೀವಿ ಅಂತೇಳಿ ಶೆಡ್ಡಿಗೆ ಕರ್ಕೊಂಡು ಬರಲಾಗುತ್ತೆ ದರ್ಶನ್ನನ್ನ. ಆತ ಪಟ್ಟಣಗೆರೆ ಶೆಡ್ಗೆ ಬರ್ತಾ ಇದ್ದಂಗೆ ಇವರೆಲ್ಲ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬಂದಿರ್ತಾರಲ್ಲ, ಅಂದ್ರೆ ದರ್ಶನ್ ಮೀಟ್ ಮಾಡಿಸ್ತೀವಿ, ಈ ವಿಷಯ ಎಲ್ಲ ಅವ್ರಿಗೆ ಹೇಳಿದ್ದೀವಿ, ನೀನು ಮೆಸೇಜ್ ಮಾಡಿರೋದು, ಅವ್ರಿಗೆ ಸಿಟ್ಟು ಬಂದಿದೆ, 1-2 ಡೇಟ್ ಹೊಡಿತಾರೆ, ನೀನು ತಡ್ಕೋಬೇಕು, ಆಮೇಲೆ ದರ್ಶನ್ ಜೊತೆ ಫೋಟೋ ತೆಗೆಸಿ ನಿನ್ನನ್ನು ವಾಪಸ್ ಊರಿಗೆ ಕಳಿಸ್ತೀವಿ ಅಂತ ಕರ್ಕೊಂಬಂದಿದ್ದು. ಆದರೆ ಕರೆತಂದ ಮೇಲೆ ಈ ಡಿ ಗ್ಯಾಂಗ್ನ ಸದಸ್ಯರೇನಿದ್ದಾರೆ, ಆಪ್ತರೇನಿದ್ದಾರೆ, ದರ್ಶನ್ ಆಪ್ತರು, ಅವರೆಲ್ಲ ಸೇರ್ಕೊಂಡು ಒಂದ್ ರೌಂಡ್ ಆತನಿಗೆ ಆಲ್ರೆಡಿ ಹಲ್ಲೆಯನ್ನ ಮಾಡಿರ್ತಾರೆ. ಆ ಟೈಮ್ನಲ್ಲಿ ಪವನ್ ಫೋಟೋವನ್ನ ತೆಗಿತಾನೆ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡ್ತಿದ್ದ ದರ್ಶನ್ಗೆ ಸೆಂಡ್ ಮಾಡಿ ಇಮಿಡಿಯೇಟ್ ಆಗಿ ಬರಕ್ಕೆ ತಿಳಿಸ್ತಾನೆ. ಅದರಂತೆ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಬಂದು ತೀವ್ರ ರೀತಿಯಲ್ಲಿ ಸ್ವಾಮಿ ಮೇಲೆ ಹಲ್ಲೆ ಮಾಡ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಪರ್ಟಿಕ್ಯುಲರ್ ಆಗಿ 2 ಫೋಟೋ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಕ್ರೂರತ್ವದ ಬಗ್ಗೆ ಪ್ರಶ್ನೆ ಎದ್ದಿದೆ ಇಲ್ಲಿ. ಹಾಗಾಗಿ ಈ ಫೋಟೋಗಳನ್ನ ಕ್ಲಿಕ್ಕಿಸಿದ್ಯಾರು, ಯಾರಿಗೆ ಶೇರ್ ಮಾಡಿದ್ರು, ಪೊಲೀಸ್ ಕಡೆಯಿಂದ ಏನ್ ಮಾಹಿತಿ ಸಿಕ್ಕಿದೆ? ಶರ್ಮಿತಾ, ಈ ಒಂದು ಫೋಟೋಗಳನ್ನ ಇಬ್ಬರು ವ್ಯಕ್ತಿಗಳು ಕ್ಲಿಕ್ ಮಾಡಿದ್ರು ಅಂತೇಳಿ ಈಗ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರೋದು. ಅದರಲ್ಲಿ ಪ್ರಮುಖವಾಗಿ A3 ಆರೋಪಿ ಏನಿದ್ದಾನೆ ಪವನ್ ಎಂಬಾತ, ಈತ ದರ್ಶನ್ ಮನೆ ಕೆಲಸಗಾರನಾಗಿ ಕೆಲಸ ಮಾಡ್ತಾ ಇದ್ದ. ಈತ ಈ ಒಂದು ಕಿಡ್ನಾಪ್ ನ ಒಂದು ಸೂತ್ರಧಾರ ಕೂಡ ಈತನೇ ಆಗಿರ್ತಾನೆ. ಯಾಕಂದ್ರೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಒಂದು ಶೆಡ್ಗೆ ಕರ್ಕೊಂಡು ಬಂದಾಗ ಈತ ಆ ಒಂದು ಶೆಡ್ ನಲ್ಲಿ ಪ್ರತ್ಯಕ್ಷ ಆಗಿರ್ತಾನೆ. ಆ ಸಂದರ್ಭದಲ್ಲಿ ಮೊದಲು ಒಂದು ರೌಂಡ್ ರೇಣುಕಾಸ್ವಾಮಿ ಮೇಲೆ ಒಂದು ಏನು ಭಾರಿ ಪ್ರಮಾಣದಲ್ಲಿ ಒಂದು ಹಲ್ಲೆಯನ್ನ ಕೂಡ ಮಾಡಿರ್ತಾರೆ. ಆ ನಂತರ ಆ ಒಂದು ಫೋಟೋವನ್ನ ಕ್ಲಿಕ್ ಮಾಡಿ ಅದನ್ನ ನೇರವಾಗಿ ಏನು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿದ್ದಂತಹ ಒಂದು ದರ್ಶನ್ಗೆ ತೋರಿಸೋದಕ್ಕೆ ಅಲ್ಲಿಂದ ರೆಸ್ಟೋರೆಂಟ್ಗೆ ಹೋಗಿದ್ದ. ಆ ಒಂದು ಸಂದರ್ಭದಲ್ಲಿ ರೆಸ್ಟೋರೆಂಟ್ ನಲ್ಲಿದ್ದಂತಹ ಒಂದು ದರ್ಶನ್ಗೆ ಈ ಒಂದು ಫೋಟೋವನ್ನ ತೋರಿಸಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ವಿ, ಈಗಾಗಲೇ ಒಂದು ರೌಂಡ್ ಆತನ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ದೀವಿ ಅಂತೇಳಿ ಒಂದು ಮಾಹಿತಿಯನ್ನು ಕೊಡ್ತಾನೆ. ಇನ್ನೊಂದು ಫೋಟೋ ಏನಿದೆ ಅಂದ್ರೆ ಮಲಗಿರುವಂತಹ ರೀತಿಯಲ್ಲಿ ಏನು ಒಂದು ಫೋಟೋ ಕಾಣುತ್ತೆ, ಆ ಒಂದು ಫೋಟೋವನ್ನ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ಪ್ರತ್ಯಕ್ಷ ದರ್ಶಿನೇ ತೆಗೆದಿರೋದು. ಆತ ಆ ಒಂದು ಶೆಡ್ ನಲ್ಲಿ ಕೆಲಸಗಾರನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳು ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಅಲ್ಲೇ ಮಾಡ್ತಾ ಇದ್ದಾರೆ ಅಂತೇಳಿ ಆತ ಆ ಒಂದು ಶೆಡ್ ಅನ್ನ ಏನು ಉಸ್ತುವಾರಿ ಆಗಿರುವಂತಹ ವಿನಯ್ಗೆ ಫೋನ್ ಮಾಡಿ ಹೇಳ್ತಾನೆ. ಈ ಸಂದರ್ಭದಲ್ಲಿ ವಿನಯ್ ಕೂಡ ಅವರನ್ನು ಕರ್ಕೊಂಡು ಬರೋದಕ್ಕೆ ನಾನೇ ಹೇಳಿದ್ದೆ ಅಂತೇಳಿ ಆ ಒಂದು ಕೆಲಸಗಾರರಿಗೆ ಹೇಳ್ತಾನೆ. ನಂತರ ಆತ ಯಾರು ಅನ್ನೋದನ್ನ ನೋಡ್ಬೇಕು, ಆ ಒಂದು ಫೋಟೋವನ್ನ ತೆಗೆದು ಕಳಿಸಬೇಕು ಅಂತೇಳಿ ವಿನಯ್ ಆ ಕೆಲಸಗಾರನಿಗೆ ಹೇಳಿದಾಗ ಆ ಕೆಲಸಗಾರ ಆ ಒಂದು ಫೋಟೋವನ್ನ ತೆಗೆದು ನಂತರ ವಿನಯ್ ಮೊಬೈಲ್ಗೆ ಕಳಿಸಿರೋದು. ಮತ್ತೆ ಇಬ್ಬರ ಮೊಬೈಲ್ ನಲ್ಲೂ ಕೂಡ ಒಂದು ಫೋಟೋ ಶೇರ್ ಆಗಿರೋದು ಕೂಡ ಒಂದು ಪೊಲೀಸರ ತನಿಖೆಯಿಂದ ಗೊತ್ತಾಗಿತ್ತು. ನಂತರ ವಿನಯ್ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಅದನ್ನ FSL ಗೆ ಕಳಿಸಿ ಅಲ್ಲಿಂದ ಕೂಡ ಆ ಒಂದು ಫೋಟೋವನ್ನ ರಿಟ್ರೀವ್ ಮಾಡಿದ್ದಾರೆ. ಮತ್ತೆ ಪವನ್ ಮೊಬೈಲ್ ನಲ್ಲಿ ಇದ್ದಂತಹ ಫೋಟೋ ಕೂಡ ಈಗ ರಿಟ್ರೀವ್ ಆಗಿದ್ದು, 2 ಮೊಬೈಲ್ ನಲ್ಲಿ ಸೇಮ್ ಏನು ರೇಣುಕಾಸ್ವಾಮಿ ಮೇಲೆ ಒಂದು ಹಲ್ಲೆ ಮಾಡಿರುತ್ತದೆ, ಮತ್ತೊಂದು ಆತ ಪರಿಪರಿಯಾಗಿ ಬೇಡ್ಕೊಳ್ತಿರುವಂತಹ ಒಂದು ಫೋಟೋ ಏನಿದೆ ಆ ಒಂದು ಫೋಟೋ ಈಗ ರಿಟ್ರೀವ್ ಆಗಿದೆ. ಮತ್ತೆ ಇದೇ ಅಲ್ಲದೆ ಇನ್ನೂ ಕೆಲವು ಗಾಯದ ಒಂದು ಫೋಟೋಗಳು ಕೂಡ ಈಗ ಪತ್ತೆ ಆಗಿದ್ದು, ಅವುಗಳನ್ನು ಕೂಡ ಪೊಲೀಸರು ಎಲ್ಲವನ್ನೂ ಜಪ್ತಿ ಮಾಡಿ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿ. ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಂದ್ ಕಡೆ ಆ ಕ್ರೂರತ್ವ ಇಷ್ಟೊಂದು ಬೇಡ್ಕೊಳ್ತಾ ಇದ್ರು ಕೂಡ ಮನಸ್ಸು ಕರಗಲಿಲ್ಲ. ಕ್ರೂರಾತಿ ಕ್ರೂರವಾಗಿ ಇಲ್ಲಿ ಆರೋಪಿಗಳು ವರ್ತನೆ ಮಾಡಿದ್ದಾರೆ. 2 ಲಾರಿಯನ್ನು ತೋರಿಸ್ತಾ ಇದೀವಿ ಆ ಫೋಟೋದಲ್ಲಿ. ಇದೇ 2 ಲಾರಿಗಳಿಗೆ ರೇಣುಕಾಸ್ವಾಮಿಯನ್ನ ಎತ್ತು ಬಿಸಾಕಿ ಆತನ ಮೆದುಳಲ್ಲಿ ಬ್ಲೀಡಿಂಗ್ ಆಗೋ ರೀತಿಯಲ್ಲಿ ಡ್ಯಾಮೇಜ್ ಮಾಡಿದ್ದು ದರ್ಶನ್. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.